ತಿಳಿಸ್ಬಿಡಿ, ಮುಂದಿನ ಜನ್ಮದಲ್ಲಾದರೂ ನನಗೆ ಸಂಗೀತ ಬರುತ್ತೆ ಅಂತ ಹೇಳಿ ಅವರ ಮಾತು ಎಷ್ಟು ಗೌರವಪ್ರಾಯವಾದಂತಹ ಮಾತು ಅಂತಂದ್ರೆ, ನೀವೆಲ್ಲ ಕೇಳಿದಿರಿ ಮೈಸೂರು ವಾಸುದೇವಾಚಾರ್ಯರ ರಚನೆಗಳನ್ನ. ಬಹುಶಃ ಬ್ರೋಚೇವಾರೆವರೂರ ಕೇಳದೆ ಇರೋರು ಯಾರೂ ಇಲ್ಲ. ಅಷ್ಟು ಜನಜನಿತವಾದಂತಹ ಜನಪ್ರಿಯವಾದಂತಹ ರಚನೆ ಬ್ರೋಚೇವಾರೆವರೂರ. ಶ್ರೀ ಚಾಮುಂಡೇಶ್ವರಿ ಪಾಲಯಮ. ಮೈಸೂರು ಆಸ್ಥಾನ ವಿದ್ವಾಂಸರಾದಂತಹ ಶ್ರೀ ಮೈಸೂರು ವಾಸುದೇವಾಚಾರ್ಯರ ಒಂದು ವಾಕ್ಯ ಈ ಸಂದರ್ಭಕ್ಕೆ ನನಗೆ ತುಂಬ ಉಚಿತ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರಿಂದ ಅವರ ವಾಕ್ಯವನ್ನೇ ನಿಮ್ಮ ಮುಂದೆ ಮತ್ತೊಂದು ಸರಿ ಇಡ್ತಾ ಇದ್ದೇನೆ. ಎಲ್ಲ ಸಂಗೀತ ವಿದ್ವಾಂಸರು, ಕಿರಿಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರಿಗೂ ಎಂದರೋ ಮಹಾನುಭಾವನು ಅಂದರಿಕಿ ವಂದನುವು ಅನ್ನುವ ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಸಮಸ್ತ ಜನಗಳಿಗೆ, ವಿದ್ವಾಂಸರಿಗೆ, ಸಮಸ್ತ ನಾಗರಿಕರಿಗೆ ಮೊಟ್ಟ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಇವತ್ತು ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು. ಯಾಕೆಂದ್ರೆ 3 ಸ್ತ್ರೀ ಶಕ್ತಿಯನ್ನು ಹೊಂದಿರತಕ್ಕಂತಹ 3 ಸಂಗೀತ ವಿದ್ಯಾಲಯಗಳು, ಸ್ವರಾತ್ಮಿಕ ಸಂಗೀತ ವಿದ್ಯಾಲಯ, ಶ್ರೀ ಶಾರದಾ ರೂಪ ಸಂಗೀತ ವಿದ್ಯಾಲಯ, ಸ್ವರಗಂಗಾ ಸಂಗೀತ ವಿದ್ಯಾಲಯ ಎಲ್ಲವೂ ಗೋಪಾಳದಲ್ಲಿ, ಇಲ್ಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಗೀತದ ರಸದೌತಣವನ್ನ ಮಕ್ಕಳಿಗೆ, ಕಲಿಯುವವರಿಗೆ ನೀಡ್ತಾ ಇದೆ ಅಂತಂದ್ರೆ ಬಹಳ ಸಂತೋಷದ ವಿಚಾರ. ಇವತ್ತಿನ ಅತ್ಯಂತ ವೇಗವಾಗಿ ಹೋಗ್ತಾ ಇರತಕ್ಕಂತಹ ಮೊಬೈಲ್ ಯುಗದಲ್ಲಿ, ಪ್ರಪಂಚದಲ್ಲಿ ಸಂಗೀತವನ್ನ ಮಕ್ಕಳನ್ನ ಅದಕ್ಕೋಸ್ಕರ ಆಕರ್ಷಣೆ ಮಾಡಿ ಸಂಗೀತವನ್ನು ಕಲಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತಹ ಕೆಲಸವನ್ನ ಹಲವಾರು ವರ್ಷಗಳಿಂದ ಈ ವಿದ್ಯಾಲಯಗಳ ಅಧ್ಯಕ್ಷಿಣಿಯರು ಮಾಡ್ತಾ ಬಂದಿದ್ದಾರೆ. ಈ ಒಂದು ಶ್ಲಾಘನೀಯವಾದಂತಹ ಕೆಲಸಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರ. ವಯಸ್ಸಿನಲ್ಲಿ ನಾನು ಬಹಳ ಕಿರಿಯನಿದ್ದೇನೆ. ಅದೃಷ್ಟವೋ ಏನೋ ಗೊತ್ತಿಲ್ಲ, ಇವತ್ತು ನನ್ನ ಬರ್ತ್ಡೇ ಕೂಡ ಫೆಬ್ರವರಿ 29. ತಮಾಷೆ ಮಾಡ್ತಾರೆ, ನನಗೆ 11ನೇ ಹುಟ್ಟುಹಬ್ಬ ಇದು. 44 ವರ್ಷ ಆಯಿತು, 11ನೇ ಹುಟ್ಟುಹಬ್ಬ ಅಂತೇಳಿ. ಮುಂದಿನ ಹುಟ್ಟುಹಬ್ಬಕ್ಕೆ ನನ್ನ ಮಗಳಿಗೆ ನನಗಿಂತ ಜಾಸ್ತಿ ಹುಟ್ಟುಹಬ್ಬ ಆಗಿರುತ್ತೆ. ಎಂಥ ಕೋಇನ್ಸಿಡೆನ್ಸ್ ಅಂದ್ರೆ, ಇವತ್ತಿನ ದಿವಸ ನನಗೆ ಇವತ್ತು ಇಲ್ಲಿ ಕರೆದು ಏನೋ 4 ಅಕ್ಷರ ಹಾಡ್ಲಿಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ. ನಿಜವಾಗಿ ಹೇಳ್ತೀನಿ, ಈ ಗೌರವ ನನ್ನ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಆಗಬೇಕು, ನನಗಲ್ಲ. ಈ ಗೌರವ ಖಂಡಿತ ನನಗಲ್ಲ. ನನ್ನನ್ನು ತಿದ್ದಿ ತೀಡಿ ಒಂದು 4 ನನ್ನ ಕಂಠದಿಂದ ಸ್ವರ ಹೊರಡೋ ಹಾಗೆ ಮಾಡಿದಂಥ ಗುರು ವರೇಣ್ಯರು ಯಾರಿದ್ದಾರೆ ಅವರ ಪಾದಾರವಿಂದಗಳಿಗೆ ಸಾಷ್ಟಾಂಗವಾಗಿ ಅದನ್ನು ಸಮರ್ಪಣೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಈಗ ನಮ್ಮ ವಾಣಿಶ್ರೀ ಮೇಡಮ್ ಅವರು ಹೇಳ್ತಾ ಇದ್ರು, ಹಿಂದೂಸ್ತಾನಿ ಕಾಫಿ ಇದ್ದ ಹಾಗೆ ಕರ್ನಾಟಕ ಸಂಗೀತ ಟೀ ಇದ್ದ ಹಾಗೆ, ಯಾರಿಗೆ ಯಾವ್ದು ರುಚಿಯೋ ಅದನ್ನು ತಗೋಬಹುದು, ಎರಡೂ ಇಷ್ಟ ಆಗ್ಲಿಕ್ಕಿಲ್ಲ ಅಂತ ಅವರ ಅನುಮತಿಯನ್ನ ಪಡೆದು ಒಂದು ಸಣ್ಣ ಬದಲಾವಣೆ ಮಾಡಿ, ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡು ಹಾಲು ಜೇನು ಇದ್ದ ಹಾಗೆ. ಹಾಲಿಗೆ ಜೇನು ಸೇರುತ್ತೆ, ಅದರ ಸವಿ ಇನ್ನೂ ಹೆಚ್ಚಾಗುತ್ತೆ ಹೊರತು ಖಂಡಿತವಾಗುವ ಒಂದಕ್ಕೊಂದು ಪೂರಕವಾದಂತಹ ಸಂಗೀತ ಪದ್ಧತಿಗಳೇ ಹೊರತು ಯಾವತ್ತೂ ಕಾಫಿ ಟೀ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಒಂದು ಮಾತಿದೆ, ಶ್ರುತಿರ್ ಮಾತಾ ಲಯಃ ಪಿತಃ ಅಂತ ಹೇಳಿ. ಸಂಗೀತಕ್ಕೆ ಶ್ರುತಿಯೇ ತಾಯಿ, ಲಯವೇ ತಂದೆ. ಅದು ಹಿಂದೂಸ್ತಾನಿ ಸಂಗೀತ ಪದ್ಧತಿ ಆಗಿರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಎರಡಕ್ಕೂ ಕೂಡ ಶ್ರುತಿ ಇಲ್ಲದೆ ಸಂಗೀತ ಇಲ್ಲ. ಶ್ರುತಿ ಇದ್ದರೆ ಮಾತ್ರ. ಈ ಮಕ್ಕಳು ಬಂದಿಲ್ಲಿ ಪ್ರಾರ್ಥನೆ ಮಾಡಿದ್ರು, ಮೊದಲು ಆನ್ ಮಾಡಿದ್ರು ಶ್ರುತಿಯನ್ನ. ನಮಗೆ ಆಧಾರ ಸ್ತಂಭ ಅದು ತಾಯಿ. ತಾಯಿ ಇಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಶ್ರುತಿ ನಮ್ಮೆಲ್ಲರನ್ನ ಹಿಡಿದಿಡುತ್ತೆ. ಯಾವ ಸಂಗೀತ ಪದ್ಧತಿ ಆದರೂ ಅಷ್ಟೇ ಶ್ರುತಿ ಖಂಡಿತವಾಗೂ ನಮಗೆ ಬೇಕೇ ಬೇಕು. ಲಯ, ಈ ಎಲ್ಲ ಪ್ರಪಂಚ ನಿಂತಿರೋದೇ ರಿದಮ್ ಮೇಲೆ, ಲಯದ ಮೇಲೆ, ತಾಳದ ಮೇಲೆ. ಪ್ರತಿಯೊಂದರಲ್ಲೂ ಹಕ್ಕಿ ಕೂಗೋದ್ರಿಂದ ಹಿಡಿದು ಪ್ರತಿಯೊಂದು ಸ್ವರದಲ್ಲೂ ಅದರದೇ ಆದಂತಹ ಮಾಧುರ್ಯ ಮತ್ತು ತಾಳ ಇದ್ದೇ ಇದೆ. ಹಾಗಾದ್ರಿಂದ ಈ ಎರಡೂ ಇರತಕ್ಕಂಥ ಸಂಗೀತ, ಎರಡೂ ಪದ್ಧತಿಗಳು ಇರೋದ್ರಿಂದ ಒಂದಕ್ಕೊಂದು ಅತ್ಯಂತ ಪೂರಕವಾದಂತಹ ಸಂಗೀತ ಪದ್ಧತಿಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಂಗೀತ ಯಾಕೆ ಬೇಕು ನಮಗೆ? ಸಂಗೀತ ಕಲಿತ್ರೆ ಏನು ಉಪಯೋಗ ಇದೆ? ನಮಗೇನು ಸ್ಟೇಜ್ ಸಿಗತ್ತಾ?
ನಾವು ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ಬೋದು. ಇವತ್ತೆಲ್ಲ ಅನೇಕ ಪೋಷಕರಿಗೆ ಸಂಗೀತಕ್ಕೆ ನನ್ನ ಮಕ್ಕಳನ್ನ ಕಳಿಸ್ತಾ ಇದ್ದೀನಿ ಅಂದ್ರೆ ಒಂದು 6 ತಿಂಗಳು ಯಾವುದಾದ್ರೂ ಒಂದು ಟಿವಿ ಶೋನಲ್ಲಿ ಬಂದ್ಬಿಡ್ಬೇಕು. ಅಷ್ಟು ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲ ಇದು ಸಂಗೀತ ಅನ್ನೋದು. ಇದಕ್ಕೆ ಹಲವಾರು ವರ್ಷಗಳ ಗುರುಗಳ ಮುಖೇನ ಪಾಠವನ್ನು ಕಲಿತು ಅಭ್ಯಾಸ ಮಾಡಿ ಪುನಃ ಅದನ್ನು ಗುರುಗಳಿಗೆ ಒಪ್ಪಿಸಿ ಗುರುಗಳದು ಸರಿ ಇದೆ ಅಂತ ಹೇಳಿದ ಮೇಲೆ ಗುರುಗಳ ಅಪ್ಪಣೆಯನ್ನು ಪಡೆದು ಸ್ಟೇಜ್ ಮೇಲೆ ಹೋಗಬೇಕೇ ಹೊರತು ಒಂದು ಹಾಡನ್ನು ಹಾಡಕ್ಕೆ ಬಂದ ತಕ್ಷಣ ನಾವು ಸ್ಟೇಜನ್ನು ಹತ್ತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗೂ ಆ ಒಂದು ಅವಕಾಶ ಹೆಚ್ಚು ದಿವಸ ಸಿಗೋದಿಲ್ಲ. ಒಂದು 4 ದಿವಸ ಸಿಗ್ಬೋದು, ಒಂದು ಯಾವುದೋ ಶೋನಲ್ಲಿ ಸಿಗ್ಬೋದು. ಆದರೆ ನಿರಂತರವಾಗಿ ಜೀವನ ಪರ್ಯಂತ ಉಳಿಬೇಕು ಅಂತಂದ್ರೆ ಅದು ಗುರುಮುಖೇನ ಪಾಠದಿಂದ ಮಾತ್ರ ಸಾಧ್ಯ. ಸಂಗೀತ ಹೇಗೆ ಯಾಕೆ ಕಲಿಬೇಕು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿಗಾನ ರಸಂಫಣಿಹಿ. ಇದರ ಅರ್ಥ ತೊಟ್ಟಿಲಲ್ಲಿ ಮಲಗಿರ್ತಕ್ಕಂಥ ಮಗುವಿಗೂ ಕೂಡ ಜೋಗುಳದಂಥ ಮಾಧುರ್ಯವಾದ ಸಂಗೀತದಿಂದ ನಿದ್ರೆ ಬರುತ್ತೆ. ಎಂಥ ಮಾತನಾಡಲಿಕ್ಕೆ ಬರದೇ ಇರತಕ್ಕಂಥ ಪಶು ಪ್ರಾಣಿಗೂ ಕೂಡ ಸಂಗೀತವನ್ನು ಹಾಡಿದರೆ ಅದು ಆಲೈಸುತ್ತೆ, ಕೇಳುತ್ತೆ, ಅದರಲ್ಲಿ ಶಾಂತತೆ ಬರುತ್ತೆ. ಇಲ್ಲಿ ತಾನ್ಸೇನ್ ಅವರ ಜೀವನದ ಒಂದು ಘಟನೆ ನನಗೆ ಜ್ಞಾಪಕ ಬರ್ತಾ ಇದೆ. ಶ್ರೀ ತಾನ್ಸೇನ್ ಅವರು ಅಕ್ಬರ್ ಅವರ ಆಸ್ಥಾನದಲ್ಲಿ ಇದ್ದಂತಹ ಪ್ರಖ್ಯಾತ ಸಂಗೀತಗಾರರು. ಅಕ್ಬರ್ ಆಸ್ಥಾನದಲ್ಲಿ ಒಂದು ಆನೆ ಇರುತ್ತೆ. ಆ ಆನೆ ಯಾವ ಮಾವತನ ಮಾತಾಗ್ಲಿ ಅಥವಾ ಯಾರ ಮಾತನ್ನು ಕೇಳ್ತಾ ಇರೋದಿಲ್ಲ. ಬಹಳ ಮದ ಏರಿರುತ್ತೆ ಆ ಆನೆಗೆ. ಕೊನೆಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಅಕ್ಬರ್ ತಾನ್ಸೇನನ್ನು ಕರೀತಾರೆ. ಏನಾದರೂ ಮಾಡಿ ಇದರ ಉಪ್ಪಟಳವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ತಾನ್ಸೇನ್ ಅವಾಗ ಆ ಆನೆಯ ಮುಂದೆ ಹಲವಾರು ಗಂಟೆಗಳ ಕಾಲ ಸಂಗೀತವನ್ನು ಹಾಡ್ತಾರೆ. ಆ ಆನೆ ಶಾಂತಗೊಳ್ಳುತ್ತೆ. ಅದನ್ನು ಕೂಡ ಪಳಗಿಸಬಹುದು, ಸಂಗೀತದಿಂದ ಮದವೇರಿದ ಆನೆಯನ್ನು ಪಳಗಿಸಬಹುದು ಅಂತ ಹೇಳಿ ಶ್ರೇಷ್ಠ ವಿದ್ವಾಂಸರಾದ ತಾನ್ಸೇನ್ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೆಲ್ಲ ಗೊತ್ತೇ ಇದೆ, ತಾನ್ಸೇನ್ ಅವರು ಮೇಘಮಲ್ಲಾರ್ ರಾಗವನ್ನು ಹಾಡಿ ಮಳೆಯನ್ನು ಬರೆಸಿದ್ರು, ದೀಪಕ ರಾಗವನ್ನು ಹಾಡಿ ದೀಪವನ್ನು ಬೆಳಗಿಸಿದ್ರು ಅಂತ ಹೇಳಿ ನಾವೆಲ್ಲ ಕೇಳಿರ್ತೇವೆ. ಅಕ್ಬರ್ ಅವರಿಗೆ ಒಂದ್ಸರ್ತಿ ತಾನ್ಸೇನೇ ಇಷ್ಟು ಚೆನ್ನಾಗಿ ಹಾಡ್ತಾನೆ ಅಂತಂದ್ಮೇಲೆ ಅವನ ಗುರುಗಳು ಹೇಗಿರ್ಬೋದು ಅಂತ ಹೇಳಿ ಒಂದು ಆಸೆ ಆಯಿತು. ತಾನ್ಸೇನ್ ಗುರುಗಳು ಶ್ರೀಯುತ ಹರಿದಾಸರು ಅಂತ ಹೇಳಿ ಅವರನ್ನ ನೋಡಬೇಕು ಅಂತ ತುಂಬಾ ಅಪೇಕ್ಷೆ ಆಗುತ್ತೆ. ತಾನ್ಸೇನ್ ಕರ್ಕೊಂಡು ಹೋಗ್ತಾನೆ. ತಾನ್ಸೇನ್ ಮನೆ ಕುಟೀರದ ಹತ್ರನೇ ಅವರ ಮನೆ ಇರುತ್ತೆ. ಬೆಳಗ್ಗೆ 3 ಗಂಟೆಗೆದ್ದು ಅವರು ತಾಲೀಮನ್ನು ನಡೆಸ್ತಾ ಇರ್ತಾರೆ. 2 ಸಿತಾರನ್ನ ಶ್ರುತಿಗೆ ಆಧಾರವಾಗಿ ಇಟ್ಕೊಂಡು 2 ಗಂಟೆಗಳ ಕಾಲ ಸತತವಾಗಿ 3 ಗಂಟೆಯಿಂದ ಹಾಡ್ತಾರೆ. ಆ ಹಾಡಿದ್ದನ್ನ ಕೇಳಿ ಅಕ್ಬರ್ನ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರ್ತಾ ಹೋಗುತ್ತೆ. ಆ ನಂತರ ಅವರನ್ನ ಕರೆಸಿ ಆಸ್ಥಾನಕ್ಕೆ ಕರೆಸಿ ತಾನ್ಸೇನಿಗೆ ಹೇಳ್ತಾರೆ, ನೀನೇ ಇಷ್ಟು ಅದ್ಭುತವಾಗಿ ಹಾಡ್ತೀಯಾ ಅಂತಂದ್ರೆ ನಿಮ್ಮ ಗುರುಗಳ ಹಾಡನ್ನು ಕೇಳಿದ ಮೇಲೆ ಏನು ಹೇಳಲಿಕ್ಕೂ ನನಗೆ ಪದಗಳೇ ಇಲ್ಲ ಅಂತ ಹೇಳಿ ಎಲ್ಲ ರೀತಿಯ ಸನ್ಮಾನಗಳನ್ನ ಶ್ರೀಯುತ ಹರಿದಾಸ್ ಅವರಿಗೆ ಕೊಟ್ಟು ಕಳಿಸ್ತಾರೆ. ಅವರು ಎಲ್ಲ ಆದ ನಂತರ ಅದಷ್ಟನ್ನು ಆ ಅಕ್ಬರ್ನ ಅರಮನೆಯ ಕಾವಲುಗಾರರಿಗೆ ಕೊಟ್ಟು ತಮ್ಮ ಕಡು ಬಡತನ ಇದ್ರೂ ಕೂಡ ತಮ್ಮ ವೃತ್ತಿಗೆ ಮತ್ತೆ ತೆರಳುತ್ತಾರೆ. ಇಂಥ ವಿದ್ಯೆ ಸಂಗೀತ ವಿದ್ಯೆ. ಈ ವಿದ್ಯೆಯಿಂದ ಶಿಶುರ್ವೇತ್ತಿ ಪಶುರ್ವೇತ್ತಿ. ಇನ್ನು 3ನೇದು ವೇತ್ತಿಗಾನ ರಸಂಫಣಿಹಿ. ವಿಷ ಜಂತುವಾದಂತಹ ನಾಗರಹಾವು ಫಣಿ ಎಲ್ಲಿ ನೋಡಿದ್ರು ಅದರ ಮೈ ತುಂಬ ವಿಷ. ಅಂಥ ವಿಷಜಂತುವಾದಂತಹ ನಾಗರಹಾವು ಕೂಡ ಪುಂಗಿಯ ನಾದವನ್ನು ಕೇಳಿದರೆ ಅದರಲ್ಲಿರುವ ಸಂಗೀತಕ್ಕೆ ತಲೆ ಆಡಿಸುತ್ತಂತೆ. ಹಾಗಾದ್ರೆ ಸಂಗೀತ ನಮ್ಗೆ ಯಾಕೆ ಬೇಕು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಾನು ಬೇಡ ಅಂತ ಅಂದ್ಕೊಳ್ತೀನಿ. ಇಂಥ ನಮ್ಮೆಲ್ಲರನ್ನ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಸಂಗೀತವನ್ನು ಯಾಕೆ ಹಾಡಬೇಕು ಅಂತಂದ್ರೆ ಎಲ್ಲರಿಗೂ ಲಂಗ್ ಪವರ್ ಒಂದಷ್ಟು ದೇವರು ಕೊಟ್ಟು ಕಳಿಸಿರ್ತಾನೆ. ಶ್ವಾಸಕೋಶದ ಒಂದಷ್ಟು ಅದಕ್ಕೆ ಆದಂತಹ ಒಂದು ಪವರ್ ಇದೆ. ನಾವು ಹೆಚ್ಚಾಗಿ ಅದನ್ನು ಉಪಯೋಗಿಸಿದ್ರೆ ಯಾವುದೇ ಆದರೂ ಅಷ್ಟೇ ನಾವು ಹೆಚ್ಚು ಉಪಯೋಗಿಸಿದ್ರೆ ಅದು ತುಕ್ಕು ಹಿಡಿತಾ ಹೋಗುತ್ತೆ. ವಿಶ್ವೇಶ್ವರಯ್ಯನವರ ಒಂದು ಮಾತು, ಕುಳಿತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವೆಯುವುದು ಮೇಲು ಅಂತ ಹೇಳಿ. ಹಾಗೆ ನಾವು ನಮ್ಮ ಶ್ವಾಸಕೋಶವನ್ನು ಹೆಚ್ಚು ಹೆಚ್ಚು ಉಪಯೋಗಿಸೋದ್ರಿಂದ ಅದು ಬಲಿಷ್ಠವಾಗತ್ತೆ. ನಮ್ಮ ದೇಹ ಶರೀರ ಚೆನ್ನಾಗಾಗತ್ತೆ, ಶಾರೀರ ಚೆನ್ನಾಗಾಗತ್ತೆ. ಸಂಗೀತವನ್ನು ಕೇಳಿದರೆ ನಮ್ಮ ಮನಸ್ಸಿಗೆಲ್ಲ ನೆಮ್ಮದಿ ಸಿಗುತ್ತೆ. ಹಾಗಾದ್ರಿಂದ ಸಂಗೀತವನ್ನು ನಾವೆಲ್ಲರೂ ಆಸ್ವಾದಿಸಬೇಕು, ಸಾಧ್ಯವಾದರೆ ಕಲಿಬೇಕು, ಕಲಿಯೋರಿಗೆ ಪ್ರೋತ್ಸಾಹ ಕೊಡಬೇಕು. ಇಂಥ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ
ಹೆಚ್ಚು ಹೆಚ್ಚು ಪರಿಶುದ್ಧವಾಗ್ತಾ ಹೋಗುತ್ತೆ. ಇನ್ನು ಸಂಗೀತವನ್ನು ನಾವು ದೇವತಾರ್ಚನೆಗೆ ಉಪಯೋಗಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಅದು. ಸಂಗೀತದ ಮೂಲಕ ಪೂಜೆ. ಸಂಗೀತಕ್ಕೆ ಸ್ವರ ಮತ್ತು ನಾದ ಇವೇ ಮಂತ್ರಗಳು. ಈ ಮಂತ್ರಗಳ ಮುಖಾಂತರ ಶುದ್ಧವಾದ ಸಂಗೀತವನ್ನು ದೇವರ ಮುಂದೆ ಹಾಡಿದರೆ ಖಂಡಿತವಾಗೂ ದೇವರು ಪ್ರಸನ್ನಗೊಳ್ತಾನೆ. ನವಗ್ರಹ ಹೋಮ ಮಾಡ್ತೀವಿ ನಾವು, ಅದರ ಆಹುತಿಗಳನ್ನು ಕೊಡ್ತೀವಿ. ಹಾಗೆಯೇ ನಮಗೆ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಮುದ್ದುಸ್ವಾಮಿ ದೀಕ್ಷಿತರು ವಾರ ಕೃತಿಗಳು ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ದಿವಸಕ್ಕೂ ಒಂದೊಂದು ಕೃತಿ ಇದೆ, ಅದರ ಆರಾಧ್ಯ ದೈವ. ಆ ಕೃತಿಯನ್ನು ಹಾಡಿದರೆ ಇವತ್ತು ಶನಿವಾರ, ಇವತ್ತು ಶನೈಶ್ಚರಣ ವಾರ, ದಿವಾಕರ ತನುಜಂ ಅಂತ ಹೇಳಿ ಒಂದು ಕೃತಿಯನ್ನು ಮಾಡಿದ್ದಾರೆ ಯದುಕುಲ ಕಾಂಬೋಜಿ ರಾಗದಲ್ಲಿ. ಅದನ್ನ ಹಾಡಿದರೆ ಖಂಡಿತವಾಗೂ ಶನಿ ದೋಷ, ಸಾಡೆ ಸಾತು ಏನಂತ ಹೇಳಿ ಟಿವಿನಲ್ಲಿ ಉದ್ದಾನುದ್ದಕ್ಕೆ ಹೇಳ್ತಾ ಬರ್ತಾರೆ. ಖಂಡಿತ ಅವೆಲ್ಲ ಪರಿಹಾರ ಆಗತ್ತೆ. ನಾಳೆ ಭಾನುವಾರ, ರವಿಯ ವಾರ, ಸೂರ್ಯಮೂರ್ತೆ ಅಂತ ಹೇಳಿ ಸೌರಾಷ್ಟ್ರ ರಾಗದಲ್ಲಿ ಕೃತಿಯನ್ನು ಮಾಡಿದ್ದಾರೆ. ಹೀಗೆ ನಮ್ಮ ಸಂಗೀತ ಪರಂಪರೆ, ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಪದ್ಧತಿಗಳ ಸಂಗೀತ ಪರಂಪರೆ ಬಹಳ ದೊಡ್ಡದಿದೆ. ಆ ಪರಂಪರೆಯಲ್ಲಿ ಮೇಡಮ್ ಹೇಳಿದಾಗೆ ನಾವೆಲ್ಲ ಒಂದು ಬಿಂದುಗಳಲ್ಲಿ ಬಹಳ ಸಣ್ಣದಾದ ಡ್ರಾಪ್ಲೆಟ್ಸ್. ಇವತ್ತು ನನ್ನನ್ನು ಇಲ್ಲಿ ಕರೆದಿದ್ದು, ನನಗೆ ಮನೆಗೆ ಬಂದವರು 3 ಜನ ಬಂದಿದ್ರು, 3-4 ಜನ ಬಂದಾಗ ನಾ ಹೇಳಿದೆ, ನನ್ನನ್ನು ಯಾಕೆ ಕರಿತಾ ಇದ್ದೀರಿ, ನನ್ನ ರೋಲ್ ಏನು ಇಲ್ಲಿ ನನಗೆ ಗೊತ್ತಿಲ್ಲ. ಖಂಡಿತವಾಗೂ ನಾನು ಯಾವುದೇ ಸಂಗೀತ ಪಾಠಗಳನ್ನಾಗಲಿ ಅಥವಾ ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಏನೂ ಮಾಡಿಲ್ಲ. ಸಂಗೀತವನ್ನು ದೇವತಾರಾಧನೆ, ಈ ಗೋಪಾಳ ಬಡಾವಣೆಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಯಾಕೆಂದ್ರೆ ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಸಂಕ್ರಾಂತಿ ಸಮ್ಮಿಲನ ಅಂತೇಳಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ರು. ಈಗ ಒಂದು 5-6 ವರ್ಷದ ಕೆಳಗೆ ಅಲ್ಲೊಂದು ಸರ್ತಿ ನನಗೆ ದೇವರ ಸೇವೆಯನ್ನ ಸಂಗೀತದ ಮುಖಾಂತರ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಹಾಗೆ ಇಲ್ಲಿ ಸುರಭಿ ಸಮುದಾಯ ಭವನ ಇದೆ, ಅಲ್ಲಿ ಕೂಡ ಮತ್ತೊಮ್ಮೆ ಕರೆದು ನೀವು ಹಾಡಬೇಕು ಅಂತ ಹೇಳಿ ಕರೆದು ಅವತ್ತು ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹೀಗೆ ಎಲ್ಲಿ ಯಾರು ಕರೀತಾರೋ ನಾನು ಕಲ್ತಿದ್ದು ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಸಮರ್ಪಣಾ ಭಾವದಿಂದ ಸಂಗೀತದ ಕಲೆಯನ್ನ ಗುರುಮುಖೇನ ನನ್ನ ನಾಲಿಗೆಯಲ್ಲಿ ಎಷ್ಟು ಶಾರದೆ ನುಡಿಸ್ತಾಳೋ ಅಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೇನೆ, ಕೊನೆಯ ಉಸಿರಿರೋ ತನಕ ಮಾಡ್ತೇನೆ. ಎಲ್ಲ ಪೋಷಕರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಖಂಡಿತವಾಗಿ ಸಂಗೀತದ ಅಭ್ಯಾಸಕ್ಕೆ ನೀವು ಕಳಿಸಿರೋದೇ ಒಂದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ಯಾವ ಕಾರಣಕ್ಕೂ ಸಂಗೀತ ಕಲಿಕೆಯನ್ನ ಮಧ್ಯದಲ್ಲಿ ನಿಲ್ಲಿಸೋ ಹಾಗೆ ಮಾಡಬೇಡಿ. 10th ಸ್ಟ್ಯಾಂಡರ್ಡ್ ಬಂತು, 2nd PUC ಬಂತು, ನಾವು ಸಂಗೀತಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರೆ ಓದೋದೆಲ್ಲಿ ಕಡಿಮೆ ಆಗತ್ತೆ ಅಂತ. ಖಂಡಿತ ಇಲ್ಲ. ಓದುವುದಕ್ಕೆ ಸಂಗೀತ ಪೂರಕವೇ ಹೊರತು ಅದರಿಂದ ಓದುವುದು ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ. ಮತ್ತೆ ಈಗ ಚಿಕ್ಕ ಮಕ್ಕಳು ಈಗ ಸಂಗೀತಕ್ಕೆ ಸೇರ್ಕೊಂಡಿದ್ದಾರೆ, 10ನೇ ತರಗತಿ ಬರೋದ್ರೊಳಗೆ ಜೂನಿಯರ್ ಸೀನಿಯರ್ ಎರಡೂ ಮುಗಿಸ್ಕೊಂಡ್ಬಿಟ್ರೆ ಅವರಿಗೊಂದು ಸಂಗೀತದ ಮೇಲೆ ಒಂದು ಹಿಡಿತ ಬರ್ತಾ ಹೋಗುತ್ತೆ. ಮುಂದಿನ ಜೀವನದಲ್ಲಿ ಖಂಡಿತವಾಗ ಅವರು ಸಂಗೀತವನ್ನು ಬಿಡೋದೇ ಇಲ್ಲ, ಅವಾಗ ಯಾವತ್ತೂ ಬಿಡೋದಿಲ್ಲ. ಹಾಗೆ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಏನು ವಾರ್ಷಿಕೋತ್ಸವ ಇದೆ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಪುಟಾಣಿ ಮಕ್ಕಳೆಲ್ಲ ಕೂತಿದ್ದಾರೆ, ನನ್ನನ್ನು ಕರೆದು ಗೌರವಿಸಿದಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಗೌರವ ನನ್ನ ಈ ವ್ಯಕ್ತಿಗಲ್ಲ, ನನಗೆ ನನ್ನ ನಾಲಿಗೆಯಲ್ಲಿ ಸ್ವರ ಬರೋ ಹಾಗೆ ಏನಾದರೂ ಆಶೀರ್ವಾದ ಮಾಡಿದಂತಹ ಗುರುಗಳ ಪಾದಾರವಿಂದಗಳಿಗೆ ಅಂತ ಹೇಳ್ತಾ, ನನ್ನನ್ನು ಇಲ್ಲಿ ಕರೆದು ನನಗೆ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೋಸ್ಕರ ಈ 3 ಶಾಲೆಯ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅದರಲ್ಲಿದ್ದಂತಹ ಏನಾದರೂ ತೆಗೆದುಕೊಳ್ಳುವಂಥ ಅಂಶ ಇದ್ರೆ ಹಂಸಕ್ಷೀರ ನ್ಯಾಯದ ಥರ ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ